ಕನ್ನಡಿಗರ ಮನೆ ಮಗಳು ಅನ್ನೋಷ್ಟು ಆಪ್ತತೆ ಇರುವಂಥ ನಟಿ ಸುಧಾರಾಣಿಯವರು ಈಗ ಹೊಸ ಕನಸೊಂದಿಗೆ ಈಗ ಜನರೆದುರು ಬರ್ತಾ ಇದ್ದಾರೆ ನಿರ್ಮಾಪಕಿಯಾಗಿ. ಸೊ ಈ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಮೇಡಮ್ ನಮಸ್ತೆ. 40 ಇಯರ್ಸ್ ಆಫ್ ಅದ್ಭುತವಾದ ಜರ್ನಿ, ಆ ನಂತರದಲ್ಲಿ ಒಂದು ಹೊಸ ಕನಸು ಸ್ಟಾರ್ಟ್ ಆಗಿದೆ, ನಿರ್ಮಾಪಕಿ ಆಗಬೇಕು ಅಂತ. ಅದು ಈ ಗೋಸ್ಟ್ ಸಿನಿಮಾ ಮೂಲಕ ಮಾಡಬೇಕು ಅಂತ ಯಾಕೆ ಅನಿಸ್ತದೆ? ನನಗೆ ಯಾವಾಗಲೂ ಸುಮ್ಮನೆ ಕೂತಿರೋಕ್ಕಲ್ಲ, ಏನಾದರೂ ಮಾಡ್ತಾ ಇರಬೇಕು, ಏನಾದರೂ ಕಲಿಬೇಕು, ಹೊಸ್ತೇನಾದರೂ ಮಾಡಬೇಕು ಅನ್ನೋದು ಥಾಟ್ ಪ್ರಾಸೆಸ್ ಯಾವಾಗಲೂ. ಸೊ ನಟನೆ ಆಯಿತು, ಬೇರೆಯವ್ರಿಗೆ ಕಂಠದಾನ ಮಾಡಿದೆ, ಇನ್ನೇನು ಮಾಡ್ಬೋದು ಅಂತ. ನಿರ್ದೇಶನ ಮಾಡೋಕ್ಕೆಲ್ಲ ಇನ್ನೂ ತುಂಬ ಕಲಿಯುವಂಥದ್ದಿದೆ. ಸೊ ನೆಕ್ಸ್ಟ್ ಬೆಸ್ಟ್ ಈಸಿ ಆಪ್ಷನ್ ಅಂದರೆ ಇದು ಕೂಡ ನನ್ನ ಒಂದು ಕೆಪಾಸಿಟಿಲಿ ಇದ್ದಂಥ ಒಂದು ಪ್ರಾಜೆಕ್ಟು. ದೊಡ್ಡ ದೊಡ್ಡ ಸಿನಿಮಾಗಳು ಕೋಟಿಗಟ್ಟಲೆ ಮಾಡೋ ಅಷ್ಟೆಲ್ಲ ಬಿಡೋದಿಲ್ಲ. ಸೊ ಇದು ಕತೆ ಎಲ್ಲ ಹೇಳಿದಾಗ ಇಷ್ಟ ಆಯಿತು. ಆ್ಯಂಡ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸೈಕಾಲಜಿ ಅಂದರೆ ಇಂಟ್ರೆಸ್ಟ್ ಜಾಸ್ತಿ. ಅದ್ರ ಬಗ್ಗೆ ಕೆಲವು ಕೋರ್ಸಸ್ ಎಲ್ಲ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಒಲವು ಜಾಸ್ತಿ. ಸೊ ಇಷ್ಟ ಆಯಿತು, ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಅಂದರೆ ಈ ಥರ ಕಥೆಗಳು ನಿಮಗೆ ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತಾ ಅಂತ, ಈ ಥರ ಸಿನಿಮಾಗಳು, ಸೈಕಾಲಜಿ ಥ್ರಿಲ್ಲರ್, ಹಾರರ್, ಈ ಥರದ್ದು? ಹಾರರ್ಗಿಂತ ಸೈಕಲಾಜಿಕಲ್ ಥ್ರಿಲ್ಲರ್ಗಳೇ ಇಷ್ಟ. ಯಾಕೆಂದರೆ ಒಂದು ಸ್ವಲ್ಪ ಮನಸ್ಸಿಗೆ, ಮೈಂಡಿಗೆ ಒಂಚೂರು ಕೆಲಸ ಕೊಡುತ್ತೆ. ಸೊ ಹಾಗಾಗಿ ಐ ಸೆಡ್ ಓಕೆ. ಆ್ಯಂಡ್ ಟೀಮು ಅದಕ್ಕೆ ಸರಿಯಾಗಿ ಸಿಕ್ಕಿತ್ತು. ನನ್ನ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಟೀಮ್ ಇದೆಯಲ್ಲ, ಇಟ್ಸ್ ಅ ವಂಡರ್ಫುಲ್ ಟೀಮ್. ನಾನು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ, ಆ ಟೀಮ್ ಅಷ್ಟು ಚೆನ್ನಾಗಿರೋ ಹೊತ್ತಿಗೆ, ಆ ಸಪೋರ್ಟ್ ಇರೋ ಹೊತ್ತಿಗೆ ನಾನು ವೈಯಕ್ತಿಕವಾಗಿ ಈ ಒಂದು ನಿರ್ಧಾರ ತಗೊಂಡು ಈ ಒಂದು ಹೆಜ್ಜೆ ಇಡುವಂಥ ಒಂದು ಅವಕಾಶ ಸಿಕ್ತು. ಈ ನಿರ್ಮಾಣದ ಕೆಲಸ ಎಷ್ಟು ತಲೆನೋವಾಗಿತ್ತು ಅಂತ, ಯಾಕಂದರೆ ಲೆಜೆಂಡರಿ ಇರುವಂಥ ಒಂದಷ್ಟು ನಿರ್ಮಾಪಕರು, ಲೇಡಿ ನಿರ್ಮಾಪಕರನ್ನು ನೋಡ್ಕೊಂಡು ಬಂದಿರೋ ಪಾರ್ವತಮ್ಮ ಅವ್ರ ಕಡೆಯಿಂದ. ಸೊ ನಿರ್ಮಾಣ ಅಂತ ಬಂದಾಗ ಎಷ್ಟು ಹೊರೆ ಇರುತ್ತೆ ಅಂತ? ಅಯ್ಯೋ, ಆ ದೊಡ್ಡ ಮಟ್ಟಕ್ಕೆ ಅಮ್ಮ ಪಾರ್ವತಮ್ಮ ಅವ್ರ ಥರ ಎಲ್ಲ ಆ ಥರ ದೊಡ್ಡ ಮಟ್ಟಕ್ಕೆ ನಾನು ಹೇಳ್ದಂಗೆ ಹಂಗೆಲ್ಲ ಏನೂ ಮಾಡಿಲ್ಲ. ಇದೊಂದು ಚಿಕ್ಕ ಅಟೆಂಪ್ಟ್ ಅಷ್ಟೇ. ಬಟ್ ಲೈಕ್ ಎ ಸೆಡ್, ನನ್ನ ಶ್ರೀರಸ್ತು ಟೀಮ್ನವ್ರು ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ರು. ಅವ್ರು ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಹೆಸರಿಗೆ ನನ್ನ ಹೆಸರಷ್ಟೇ ಅಲ್ಲಿ. ಬಟ್ ಪಾಪ ಕೆಲಸ ಮಾಡಿದವರೆಲ್ಲರೂ ನನ್ನ ಶ್ರೀರಸ್ತು ಟೀಮ್ ಅವರೇ. ಮೇ ಬಿ ಇದೇನಾದ್ರು ಪ್ರಾಕ್ಟೀಸ್ ಮ್ಯಾಚ್ ಥರ ಆಗಿರ್ಬೋದಾ ಅಂತ, ಮುಂದೆ ಏನಾದ್ರು ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರ? ನೋಡೋಣ, ದೇವ್ರ ದಯ. ಆ ಥರ ಒಂದು ಅವಕಾಶ ಒದಗಿ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಕಾಂಟೆಂಟ್ ಇರೋವಂಥ ಚಿತ್ರ ಮಾಡ್ತೀನಿ. ಬಟ್ ಆ ಥರ ಕನಸಿದೆ, ಖಂಡಿತವಾಗ್ಲೂ ಇದೆ. ಕನಸು ಕಾಣೋದಕ್ಕೇನು ಇನ್ನು ಸದ್ಯ ಖರ್ಚು ಮಾಡಬೇಕಾಗಿಲ್ಲ, ಹಾಗಾಗಿ ಕನಸು ಕಾಣ್ಬೋದು. ಸೊ ಎಸ್, ನೋಡೋಣ. ತುಂಬ ಗೆಳೆಯರ ಬಳಗ ಕೂಡ ಬಂದಿತ್ತು. ನಿಮ್ಮ ಒಂದು ಮೊದಲ ಒಂದು ಈ ಥರದೊಂದು ಕನಸಿಗೆ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್? ಐ ಥಿಂಕ್ ನೀವೇ ನೋಡಿದ್ರಿ, ಪ್ರತಿಯೊಬ್ಬರು ಇನ್ಫ್ಯಾಕ್ಟ್ ಮಾಧ್ಯಮದವರು ಕೂಡ ಕರೆದಿದ್ದಕ್ಕೆ ಪ್ರತಿಯೊಬ್ಬರು ಬಂದು ತುಂಬ ಪ್ರೀತಿ ವಿಶ್ವಾಸದಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದೊಂದೇ ನಾನು ಗಳಿಸಿರೋವಂಥದ್ದು, ಏನಂತಾರೆ, ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ.